ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಪಿತೃಪಕ್ಷ ಹೆಂಗೆ ಆಚರಣೆ ಮಾಡಿದ್ವಿ ಮತ್ತು ಪಿತೃಪಕ್ಷನ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ಪಿತೃಪಕ್ಷ ಅಂದರೆ ಇದು ಪಿತೃಪಕ್ಷ ಅಥವಾ ಶ್ರಾದ್ದ ಪಕ್ಷ. ಹಿಂದೂ ಪಂಚಾಂಗದಾಗ ಇದು ಪ್ರತಿ ವರ್ಷವೂ ಬರುತ್ತೆ. 16 ದಿನ ವಿಶೇಷ ಕಾಲ ಇದು. ಮಹಾಲಯ ಅಮಾವಾಸ್ಯೆ ತನಕ ಪ್ರತಿದಿನ ತಿಥಿ ಪ್ರಕಾರ ಶ್ರಾದ್ದವನ್ನು ಮಾಡ್ಬೋದು. ಈ ಅವಧಿಯೊಳಗೆ ನಾವು ನಮ್ಮ ಪೂರ್ವಜರಿಗೆ ಶ್ರಾದ್ದ, ತರ್ಪಣ, ಪಿಂಡದಾನ ಮಾಡಿ ಕೃತಜ್ಞತೆ ಸಲ್ಲಿಸ್ತೀವಿ. ಈ ವರ್ಷ ಸೆಪ್ಟೆಂಬರ್ 7ರಂದು ಪ್ರಾರಂಭ ಆಗಿ ಇವತ್ತು ಅಂದರೆ ಮಹಾಲಯ ಅಮಾವಾಸ್ಯೆಯೊಂದಿಗೆ ಮುಗೀತು. ಪ್ರತಿದಿನ ತಿಥಿಗೆ ಅನುಸಾರವಾಗಿ ಕುಟುಂಬದ ಸದಸ್ಯರು ತಮ್ಮ ಪೂರ್ವಜರಿಗೆ ಶ್ರಾದ್ದ ಮಾಡಬಹುದು. ಪೂಜೆ ಹೆಂಗೆ ಮಾಡಬೇಕು ಅಂದರೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನಾವು ಮಾಡಿದ್ದೀವಲ್ಲ ಇದೇ ಥರ ಅಕ್ಕಿ, ಎಳ್ಳು, ದರ್ಬೆ, ತಾಜಾ ನೀರು ಮತ್ತು ಪಿಂಡದಾನಕ್ಕೆ ಅನ್ನ ಇಟ್ಟು ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡಬೇಕು. ಪೂರ್ವಜರಿಗೆ ಅನ್ನ ತಿಂಡಿಗಳು ಅರ್ಪಣೆ ಮಾಡಬೇಕು. ಸಾಧ್ಯ ಆದರೆ ಬಡವರಿಗೆ ಅನ್ನ ಬಟ್ಟೆ ದಾನ ಮಾಡಿರಿ. ಶುದ್ಧತೆಯಿಂದ ಶಾಕಾಹಾರ ಪಾಲನೆ, ಮನಸ್ಸಿನಲ್ಲಿ ಭಕ್ತಿ ಕೃತಜ್ಞತೆ ಇರಬೇಕು. ಇದನ್ನು ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದದಿಂದ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಬರುತ್ತೆ ಅಂತ ನಂಬಿಕೆ ಇದೆ. ಈ ಸಂಸ್ಕೃತಿ ಇವನ್ನೆಲ್ಲ ನಾವು ಆಚರಣೆ ಮಾಡೋದು ನಮ್ಮ ಮಕ್ಕಳೆಲ್ಲ ನೋಡ್ತಾರೆ, ಅವರು ಇದ್ರ ಬಗ್ಗೆ ತಿಳ್ಕೊತಾರೆ, ಅವರು ಇದನ್ನು ಮುಂದೆ ಪಾಲನೆನೂ ಮಾಡ್ತಾರೆ. ಸೊ ನೀವು ಸಾಧ್ಯ ಆದರೆ ಈ ಪಿತೃಪಕ್ಷನ ಆಚರಣೆ ಮಾಡಿರಿ.